ಈ ನಮ್ಮ ಪಾಪ್ಯುಲೇಷನ್ ಸ್ಪೆಷಲ್ ಪೀಪಲ್ ಅಂತ ಇದ್ದಾರೆ. ಅಂದರೆ ಏನು, ಈ ಕಿಡ್ನಿ ಡಿಸೀಸ್ ಇರೋರು, ಮತ್ತು ಆಲ್ರೆಡಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿರೋರು, ಮತ್ತು ಎಲ್ಲರೂ ಕಿಡ್ನಿ ಪಾಪ ತೆಗೆಸ್ಕೊಂಡು ಮತ್ತು ಇನ್ಫೆಕ್ಷನ್ ಆಗಿ ಕಿಡ್ನಿ ಹೋಗಿರೋವಂಥವ್ರು ತುಂಬ ಜನ ಇದ್ದಾರೆ. ಇವ್ರಿಗೆ ಸ್ಪೆಷಲ್ ಪ್ರಿಕಾಷನ್ಸ್ ಬೇಕಾಗುತ್ತೆ ಈ ಸಮ್ಮರಲ್ಲಿ. ಏನಕ್ಕೆ ಅಂತಂತಂದರೆ, ಆಲ್ರೆಡಿ ಕಿಡ್ನಿ ಡ್ಯಾಮೇಜ್ ಆಗಿರೋರು ಡಯಾಲಿಸಿಸ್ ಮೇಲೆ ಇರ್ತಾರೆ. ಫ್ಲೂಯಿಡ್ ಜಾಸ್ತಿ ಕುಡಿದ್ಬಿಡೋದು, ಸಮ್ಮರ್ ಇದೆ ಅಂದ್ಬಿಟ್ಟು ಅವಾಗ ಏನಾಗುತ್ತೆ, ಬ್ರೆತ್ಲೆಸ್ನೆಸ್ ಆಗುತ್ತೆ, ಮತ್ತು ಐ ಸಿ ಯುಗೆ ಹೋಗಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವಾಗ ಈ ಟಿಪ್ಸ್ ಏನು ಅಂತಂತಂದರೆ, ಈ ಆಲ್ರೆಡಿ ಕ್ರಾನಿಕ್ ಕಿಡ್ನಿ ಡಿಸೀಸ್, ಕಿಡ್ನಿ ಹೋಗಿರೋವಂಥವ್ರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ಏನು ಅಂತಂದರೆ, ಈ ಫ್ಲೂಯಿಡ್ ಮ್ಯಾನೇಜ್ಮೆಂಟು. ಪಾಪ ಈ ಪೇಷಂಟ್ಸು ಡಯಾಲಿಸಿಸ್ ಮೇಲೆ ಇರ್ತಾರೆ, ಆಲ್ರೆಡಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡಿರುವಂಥ ಪೇಷಂಟ್ಸು ಇರ್ತಾರೆ. ಈ ಡಯಾಲಿಸಿಸಲ್ಲಿರುವಂಥ ಪೇಷಂಟ್ಸ್ ಏನು ಮಾಡಬೇಕು ಅಂತಂದರೆ, ಕರೆಕ್ಟಾಗಿ ಫ್ಲೂಯಿಡ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಅವ್ರು ಎಷ್ಟು ಸರಿ ಡಯಾಲಿಸಿಸ್ ಮಾಡ್ತಾರೋ ಅದ್ರ ಪ್ರಕಾರವಾಗಿ ದಿನಕ್ಕೆ 600ರಿಂದ 1000 ml ವರೆಗೂ ಫ್ಲೂಯಿಡ್ ತೊಗೋಬೇಕಾಗುತ್ತೆ. ಇದ್ರ ಹೆಚ್ಚಿಗೆ ತೊಗೊಳಂಗಿದ್ರೆ ನೀವು ಮತ್ತೆ ಎಕ್ಸ್ಟ್ರಾ ಸೆಷನ್ ಡಯಾಲಿಸಿಸ್ ಮಾಡಬೇಕಾಗುತ್ತೆ. ಮತ್ತು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸು, ಫ್ರೂಟ್ಸು ಇವೆಲ್ಲನೂ ಸಮ್ಮರಲ್ಲಿ ಬೇಕು ಅಂತ ತಿನ್ಬಿಡ್ತೀರಾ, ಬಟ್ ಡಯಾಲಿಸಿಸ್ ಪೇಷಂಟ್ಸು ತಿನ್ನೋಂಗಿಲ್ಲ. ಬರೀ ಅನಾನಸು ಮತ್ತು ಆಪಲ್ ಮಾತ್ರ ತೊಗೋಬೇಕಾಗುತ್ತೆ. ಇದು ಒಂದು. ಮತ್ತು ಎರಡನೇದೇನು ಅಂತಂದರೆ, ರೆಗ್ಯುಲರಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಆಯಿತಾ? ರೆಗ್ಯುಲರಾಗಿ ನೆಫ್ರಾಲಜಿಸ್ಟ್ ಆಗಲಿ ಯೂರಾಲಜಿಸ್ಟ್ ಆಗಲಿ ಕನ್ಸಲ್ಟ್ ಮಾಡಿ ಈ ಫ್ಲೂಯಿಡ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಇದು ಎರಡನೇದು. ಮತ್ತು ಮೂರನೇದು ಬಂದು ಏನು ಅಂತಂದರೆ, ಈ ಆಲ್ರೆಡಿ ಟ್ರಾನ್ಸ್ಪ್ಲಾಂಟ್ ಆಗಿರ್ತಾರಲ್ಲ ಅವ್ರಿಗೆ ಏನಂದರೆ, ಕಿಡ್ನಿ ಕಳ್ಕೊಬಾರ್ದು ಅಂದ್ಬಿಟ್ಟು ಅವ್ರಿಗೆ ಇಮ್ಯುನೋಸಪ್ರೆಸೆಂಟ್ಸ್ ಅಂತ ಡ್ರಗ್ಸ್ ಹಾಕಿರ್ತೀವಿ. ಈ ಡ್ರಗ್ಸಿಂದ ಏನಾಗುತ್ತೆ, ಅವ್ರಿಗೆ ಸ್ಕಿನ್ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ. ಹಂಗಾಗಿ ಅವರು ಸನ್ಗೆ ಎಕ್ಸ್ಪೋಸ್ ಆಗೋಕ್ಕಿಂತ ಮುಂಚೆ ಅವರು ಏನು ಮಾಡಬೇಕು ಅಂತಂದರೆ, ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ಳೋದು ಇದಾಗುತ್ತೆ. ಇಲ್ಲ ಅಂದರೆ ಸ್ಕಿನ್ ಕ್ಯಾನ್ಸರ್ ಆಗುತ್ತೆ. ಇದು ಮೂರನೇ ಪಾಯಿಂಟು. ಮತ್ತು ನಾಲ್ಕನೇ ಪಾಯಿಂಟ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡಿರೋರು ಮತ್ತು ಈ ಡಯಾಲಿಸಿಸ್ ಮೇಲಿರೋರು ಅನ್ನೋದು ಮತ್ತೆ ಯಥೇಚ್ಛವಾಗಿ ಪೇಯ್ನ್ ಕಿಲ್ಲರ್ಸ್ ತೊಗೊಳ್ಳೋದು, ಮತ್ತು ಈ ಡಾಕ್ಟ್ರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ನೀವು ಬೇಕಾದ ಟ್ರೀಟ್ಮೆಂಟ್ ಎಲ್ಲ ತೊಗೊಳ್ಳೋದು, ಮತ್ತು ಈ NSAIDs ಅಂತ ಹೇಳ್ತೀವಿ, ಸ್ಟೀರಾಯ್ಡ್ಸ್ ಅಂತ ಹೇಳ್ತೀವಿ, ಇದನ್ನೆಲ್ಲನೂ ಸುಮ್ಮನೆ ಯಾವತ್ತೂ ಈ ಸಮ್ಮರಲ್ಲಿ, ಎಸ್ಪೆಷಲಿ ಸಮ್ಮರಲ್ಲಿ ನೀವು ತೊಗೊಳ್ಳೋ ಆಗಿಲ್ಲ. ಇದು ಐದನೇ ಪಾಯಿಂಟ್ ಏನು ಅಂತಂದರೆ, ಆಲ್ರೆಡಿ ಟ್ರಾನ್ಸ್ಪ್ಲಾಂಟ್ ಆಗಿರುವಂಥ ಪೇಷಂಟ್ಸು ಮತ್ತು ಈ ಕಿಡ್ನಿ ಡಿಸೀಸ್ ಇರುವಂಥ ಪೇಷಂಟ್ಸ್ ಏನು ಅಂತಂದರೆ, ಈ ಪೀಕ್ ಅವರ್ಸು ಅಂದರೆ ಈ ಮಧ್ಯಾಹ್ನ ಟೈಮು ಇಲ್ಲ ಬೆಳಗ್ಗೆ ಒಂದು 11 ಗಂಟೆಯಿಂದ ಸಾಯಂಕಾಲ 3 ಗಂಟೆವರೆಗೂ ಈ ಸನ್ ವೇವ್ಸ್ಗೆ ಹೋಗೋದನ್ನ ಅವಾಯ್ಡ್ ಮಾಡಿಕೊಂಡು ಮನೆಯಲ್ಲೇ ಇರೋದು ಮೇಂಟೈನ್ ಮಾಡಿಕೊಂಡ್ರೆ ನಿಮ್ಮ ಕಿಡ್ನಿಗಳನ್ನ ನೀವು ಕಾಪಾಡ್ಕೋಬೋದು, ಮತ್ತು ನೀವು ಲೈಫ್ ಸ್ಪ್ಯಾನ್ ಕೂಡ ಇನ್ಕ್ರೀಸ್ ಮಾಡ್ಕೋಬೋದು. ಅದಕ್ಕೆ ಹೇಳ್ತಾ ಇರೋದು, ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿರೋರು ಮತ್ತು ಕಿಡ್ನಿ ಡಿಸೀಸ್ ಇರೋರು ಈ ಸಮ್ಮರಲ್ಲಿ ತುಂಬ ಹುಷಾರಾಗಿರಬೇಕು. ಮತ್ತು ಎವ್ರಿ 15 ಡೇಸ್ ಒಂದು ಡಾಕ್ಟ್ರನ್ನ ಮೀಟ್ ಮಾಡಿ ನೀವು ಅಡ್ವೈಸ್ ತೊಗೋಬೇಕಾಗುತ್ತೆ.